ಒಂದಾನೊಂದು ಕಾಲದೊಳಗ ನಮಗೆ ಹತ್ತಿರವಾದ ಅದಕ್ಕೆ ಒಂದು ಅರಮನೆ. ಅದರೊಳಗೆ 7 ಮಂದಿ ಯಕ್ಷ ದೇವತೆಗಳು ಇದ್ದರು. ಅವ್ರ ಹೆಸರೇನು? ಸಾ ರಿ ಗ ಮ ಪ ದ ನಿ. ಇವ್ರು 7 ಮಂದಿ ಭಾಳ ಚಲೋ ಇದ್ರು, ಭಾಳ ಸುಂದರ ಇದ್ರು. ಕೆಲವೊಂದು ಮಕ್ಕಳು ಈ ಅರಮನೆ ನೋಡ್ಬೇಕಂತ ಭಾಳ ಆಸೆ. ಈ ಅರಮನೆಯೊಳಗಿರುವ ಆ 7 ಮಂದಿ ದೇವತೆಗಳಿಗೆ ದರ್ಶನ ಮಾಡಬೇಕಂತ ಆಸೆ ಪಡ್ತಾರೆ. ಅವಾಗ ಏನಾಗ್ತಂದ್ರೆ ಅಲ್ಲಿಗೆ ಆ ಅರಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು. ಏನು ಡಿಫಿಕಲ್ಟೀಸ್ ಅಂದ್ರೆ ಅದು ಅರಮನೆ ಗಾಳಿ ಒಳಗೆ ತೇಲಾಡ್ತಿತ್ತು. ಅದು ಸಮುದ್ರದ ಮಧ್ಯಭಾಗದೊಳಗೆ ಅಲ್ಲಿ ಒಂದು ಬ್ರಿಡ್ಜ್. ಏನು ಬ್ರಿಡ್ಜ್? ಆ ಬ್ರಿಡ್ಜಿನ ಹೆಸರು ಹೃದಯ ಬಡಿತ ಬ್ರಿಡ್ಜ್. ಆ ಬ್ರಿಡ್ಜ್ ಸುಮ್ಮನೆ ಇದ್ದಿದ್ದಿಲ್ಲ, ಅದು ಸಮುದ್ರದೊಳಗೆ ಕೆಳಗ ಮ್ಯಾಲ ಕೆಳಗ ಮ್ಯಾಲ ಕೆಳಗ ಮ್ಯಾಲ ಮಾಡ್ತಾ ಇತ್ತು. ಅವಾಗ ಮಕ್ಕಳು ಅದನ್ನು ದಾಟಿ ಹೋಗ್ಬೇಕಾದ್ರೆ ಅವ್ರಿಗೆ ಭಾಳ ಡಿಫಿಕಲ್ಟ್ ಅನಿಸ್ತು. ಅದಕ್ಕೆ ಒಬ್ಬ ಕಾವಲುಗಾರ, ಅವನ ಹೆಸರೇನು? ಢೋಲ್, ಡ್ರಮ್ ಅಂತ. ಅವ ಏನು ಮಾಡಿದ? ಪಟ್ ಅಂತ ಪ್ರತ್ಯಕ್ಷ. ಅವನು ನೋಡಕ್ಕೆ ಢೋಲ್ ಥರ ಇತ್ತು. ಮಕ್ಕಳೇ, ಈ ಒಂದು ಜಾದು ಸಂಗೀತ ನಮಗೆ ನಿಮಗೆಲ್ಲರಿಗೂ ಸ್ವಾಗತ ಅಂದ. ಆದ್ರೆ ನೀವು ಈ ಲಯ ತಾಳ ಅನ್ನೋ ಬ್ರಿಡ್ಜನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಇದು ತನ್ನ ವೇಗದೊಳಗೆ ತನಗೆ ತಿಳಿದಂತೆ ಮೇಲೆ ಕೆಳಗೆ ಚಲಿಸ್ತಿರ್ತಾರೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅದಕ್ಕೆ ತಕ್ಕಾಗೆ ನೀವು ಹೆಜ್ಜೆ ಹಾಕಬೇಕು. ಅದಕ್ಕೆ ತಕ್ಕಾಗಿ ನೀವು ಏನು ಮಾಡಬೇಕು? ಹೆಜ್ಜೆ ಹಾಕಬೇಕು. ಅದು ಒಂದು ವೇಳೆ ಅದಕ್ಕೆ ತಕ್ಕಾಗಿ ನೀವು ಹೆಜ್ಜೆ ಹಾಕಲಿಲ್ಲ, ಹಿಂದೆ ಬಿದ್ದು ನೀವು ಮುಂದೆ ಓಡಿದ್ರಂದ್ರೆ ಅದಕ್ಕೆ ಕೆಳಗೆ ನೀವು ಬಿದ್ದು ಬಿಡ್ತೀವಿ. ನೀವು ಅದಕ್ಕೆ ಸೌಂಡಿಗೆ ತಕ್ಕಂಗೆ ನೀವು ಹೆಜ್ಜೆ ಹಾಕಲಿಲ್ಲ ಅಂದ್ರೆ ನೀವು ಹಿಂದೆ ಬಿದ್ದರೆ ಅಂದ್ರೆ ನೀವು ಏನಾಗ್ತೀವಿ? ಹಿಂದೆ ಬಿದ್ದು ಬಿಡ್ತೀವಿ ಅಂತ ಹೇಳಿ. ಅದು ಹೆಂಗೆ ಅಂತಿತ್ತಲ್ಲ, ಈ ಲಯದೊಳಗೆ ಇರ್ತದೆ. ನೀವು ಏನು ಮಾಡಬೇಕು? ಈಗ ಅದೇ ಪ್ರಕಾರ ನಾವು ಹೆಜ್ಜೆ ಹಾಕೋಣ. ಈಗ ನಾವು ಹೆಂಗೆ ಹೆಜ್ಜೆ ಹಾಕ್ಬೇಕಂತ ಈಗ ಆ ಮಕ್ಕಳು ಬ್ರಿಡ್ಜ್ ದಾಟಲಿಕ್ಕೆ ನಾವು ಸಹಾಯ ಮಾಡಬೇಕು. ಹೆಂಗಂದ್ರೆ ನಾ ಹ್ಯಾಂಡ್ ಕ್ಲ್ಯಾಪ್ ಹಾಕ್ತೀನಿ, ನೀವು ಹಂಗೆ ಕ್ಲ್ಯಾಪ್ ಹಾಕ್ತೀನಿ. ಕರೆಕ್ಟಾಗಿ ನನ್ನ ಲೆವೆಲೇ ಹಾಕಬೇಕು. ರೆಡಿ ರೆಡಿ? ಹಾಂ. ಹಂಗಂದ್ರೆ ಬೀಳ್ತೀನಿ. ಇದಕ್ಕೆ ಲೆವೆಲ್ಗೆ ಹಾಕ್ಬೇಕಂತ ಕ್ಲ್ಯಾಪ್. ಹೆಚ್ಚು ಕಡಿಮೆ ಮಾಡಬಾರ್ದು, ಓಡಬಾರ್ದು. ಇದು ಏನಂದ್ರೆ ಸಂಗೀತದಲ್ಲಿ ಸಮನಾಗಿ ನುಡಿಸುವ ಗತಿಗೆ, ಬ್ಯಾಲೆನ್ಸಿಂಗ್ ಬೀಟ್ಸ್, ಅದಕ್ಕೆ ನಾವೇನಂತೀವಿ? ಲಯ. ಈ ಲಯ ಮತ್ತು ಸ್ವರ ಒಂದಕ್ಕೊಂದು ಬಹಳ ಸಂಬಂಧ ಇದೆ. ನಾವು ಯಾವ ತಾಳಕ್ಕೆ ಹಾಡ್ತೀವಿ ಅದೇ ತಾಳಕ್ಕೆ ಅದೇ ಗತಿಯೊಳಗೆ ನೀವು ತಾಳ ಹಾಕ್ಕೋಬೇಕು. ಇನ್ನು ಮಕ್ಕಳು ಆ ಬ್ರಿಡ್ಜ್ ದಾಟಿದ್ರು. ಏನು ಮಾಡಿದರು? ಆ ಬ್ರಿಡ್ಜ್ ದಾಟಿದ್ರು. ಆದ್ರೆ ಅರಮನೆ ಮೆಟ್ಲು ಹತ್ತಿ ಹೋಗ್ಲಿಕ್ಕೆ ಮಕ್ಕಳಿಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಸ್ವರಗಳು ಗ್ಲಾಸಿನ ಕದದೊಳಗಿತ್ತು, ಅಂದರೆ ಅದು ಗಾಜಿನ ಬಾಗಿಲಿತ್ತು, ಅದರೊಳಗಿತ್ತು. ಅದಕ್ಕೆ ಮೌನ ಅನ್ನೋ ರಾಕ್ಷಸ ಲಾಕ್ ಮಾಡಿತ್ತು. ಮೌನ ಅಂದ್ರೇನು? ಸೈಲೆನ್ಸ್. ಯಾರು ಸರಿಯಾಗಿ ಒಂದೊಂದು ಮೆಟ್ಲುಗಳ ಮೇಲೆ ಕಾಲಿಟ್ಟು ಆ ದೇವತೆಗಳ ಹೆಸರನ್ನು ಹೇಳ್ತಾರೋ ಆವಾಗ ಅದು ಬಾಗಿಲು ಓಪನ್ ಆಗ್ತದೆ. ಆದ್ರೆ ಅದಕ್ಕೆ 3 ಲಾಕ್ ಮಾಡಿರ್ತಾರೆ. ಈಗ ಫಸ್ಟ್ ಲಾಕ್ ಏನಿದೆ ಅಂದ್ರೆ ನಾವು ಒಂದು ಮೆಟ್ಟಿನ ಮೇಲೆ ಕಾಲಿಡಬೇಕು, ಸ ಹಾಡಬೇಕು. ಒಂದು ಮೆಟ್ಟಿನ ಮೇಲೆ ಕಾಲಿಡಬೇಕು, ರಿ ಹಾಡಬೇಕು. ಮತ್ತೊಂದು ಮೆಟ್ಟಿನ ಮೇಲೆ ಕಾಲಿಡಬೇಕು, ಹಿಂಗೆ 7 ಸಲ ಹಾಡಬೇಕು. ಹಾಡುವಾಗ ನಾವು ಅದರ ಜೊತೆಗೆ ಇದೇನಿತ್ತಲ್ಲ ಇದು ರಿದಮ್ ಹಾಕಬೇಕು. ರೆಡಿ? ಹಾಂ. ಈಗ ಪ್ರಾಕ್ಟಿಕಲ್. ನೋಡಿ, ಹಾಡಿ.
ಮ್ಯಾಲ ಬನ್ನಿ. ಸಾ ಹಾಡಿದ್ರೆ ಈಗ ಅದೇ ಲಯವಾಗಿ ಮೆಟ್ಲು ಇಳ್ಕೊಂತ ಕೆಳಗೆ ಬರ್ಬೇಕು. ಹಾಂ, ಈಗ ಏನಾತಂದ್ರ ಆರೋಹ ಮತ್ತೆ ಅವರು ಮೇಲೆ ಹತ್ತಿದ್ರಲ್ಲಿ ಹಾಡ್ಕೊಂತ ಅದು ಏನು ಆರೋಹ, ಕೆಳಗಿದ್ರಲ್ಲಿ ಮಕ್ಕಳು ಹಾಡ್ಕೊಂತ ಅದು ಏನು ಅವರೋಹ. ಈಗ ಒಂದು ಲಾಕ್ ಓಪನ್ ಆಯ್ತು, ಇನ್ನೂ ಅವ್ರಿಗೆ ನೋಡ್ಬೇಕಲ್ಲ. ಈಗ ಆಕಿ ಏನು ಹೇಳ್ತಾರ, ಮತ್ತೆ ಆ ದೇವತೆಗಳು ಏನು ಹೇಳ್ತಾರೆ, ಮಕ್ಕಳೇ ಇದು ಒಂದು ಲಾಕ್ ಓಪನ್ ಆಯ್ತು, ಇನ್ನು ಏನು ಮಾಡ್ಬೇಕಂದ್ರೆ ನೀವು ಒಂದು ಸ್ಟೆಪ್ ಮೇಲೆ 2 ಸ್ವರ ಹಾಡ್ಬೇಕು, ಡಬಲ್ ಸ್ಟೆಪ್ ಇಡ್ಬೇಕು. ಹೆಂಗಂದ್ರೆ ಸಾ ಸಾ ರೇ ಹಿಂಗಿಟ್ರೆ ಇನ್ನೊಂದು ಲಾಕ್ ಓಪನ್ ಆಗ್ತದೆ. ಹಾಡ್ಕೊಂತ ಮ್ಯಾಲೆ ಹೋಗ್ಬೇಕು ಮತ್ತು ಹಾಡ್ಕೊಂತ ಕೆಳಗೆ ಬರಬೇಕು. ಹಾಂ, ರೆಡಿ? ಅದೊಂದು ಲಾಕ್ ಓಪನ್ ಮಾಡೋಣವಾ ಈಗ? ರೆಡಿ? ಸಾ ಸಾ ರೇ ಎಲ್ಲರೂ ಭಯ ಬಿಡಬಾರ್ದು. ಒಂದು ಲಾಕ್ ಓಪನ್ ಆಯ್ತು. ಈಗ ಇನ್ನೂ ಒಂದು ಲಾಕ್ ಐತಿ. ಈ ಲಾಕ್ ಏನಂದ್ರೆ ಅಪ್ ಟು ಡೌನ್, ಅಂದ್ರೆ ಒಂದು ಸ್ಟೆಪ್ ಮುಂದೆ 2 ಸ್ಟೆಪ್ ಮುಂದೆ ಹೋಗ್ಬೇಕು ಮತ್ತು ಒಂದು ಸ್ಟೆಪ್ ಹಿಂದೆ ಬರಬೇಕು. ಹಾಂ, ಇಲ್ಲಿ ರಿದಮ್ ಇಲ್ಲ, ಸುಮ್ಮನೆ ಸಾ ರೇ ಗ ರೇ ಗ ಮ ಹಾಡಿ. ಸಾ ರೇ ಗ ರೇ ಗ ಮ ಸಾ ರೇ ಗ ರೇ ಗ ಮ ಸಾ ರೇ ಗ ರೇ ಗ ಮ ಗ ಮ ಪ ಮ ಪ ಧ ಗ ಮ ಪ ಮ ಪ ಧ ಪ ಧ ni ಗ ni sa ಪ ಧ ni ಗ ni sa sa ni ಗ ni ಗ ಪ sa ni ಗ ni ಗ ಪ ಧ ಪ ಮ ಪ ಮ ಗ ಧ ಪ ಮ ಪ ಮ ಗ ಮ ಗ ರೇ ಗ ರೇ ಸಾ ಮ ಗ ರೇ ಗ ರೇ ಸಾ. ಒಂದು ಸ್ಟೆಪ್ ಸಾ ರೇ ಗ ಮುಂದೆ ಹೋದ್ಯಾ, ಮತ್ತೆ ಕೆಳಗೆ ಒಂದು ಸ್ಟೆಪ್ ಬಂದಿ ರೇ ಗ ಮ ಬಂದ್ಯಾ, ಮತ್ತು ಗ ಮ ಪ. ಹಾಂ, ಗೊತ್ತಾಯ್ತಾ? ಸಾ ರೇ ಗ ಕೆಳಗೆ ಬಂದಿ ರೇ ಗ ಮ ಮತ್ತೆ ಕೆಳಗೆ ಬರ್ತಿ, ಇಲ್ಲಿ ಬರ್ತಿ ಗ ಮ ಪ ಮತ್ತೆ ಕೆಳಗೆ ಬರ್ತಿ ಮ ಪ ದ. ಹಾಂ, ಈ ಅಲಂಕಾರ ಹಾಡಿದ ಮೇಲೆ ಆ ದೇವತೆಗಳು ಲಾಕ್ ಓಪನ್ ಆಗಿ ಅವರಿಗೆ ಇದೇ ಸ್ವರಗಳ ಮಾಲೆಯಿಂದ ಅಲಂಕರಿಸಲ್ಪಟ್ಟಿತು. ಅಂದ್ರೆ ಈ ಸ್ವರಗಳು ಸಂಗೀತ ದೇವತೆಗೆ ಅಲಂಕರಿಸುವ ಸ್ವರಗಳು, ಅಂದರೆ ಜ್ಯುವೆಲರೀಸ್ ಅಂತ. ಸೊ ಇದು ಹಾಡಿದ ಮೇಲೆ ಆ ಏನು ಗಾಜಿನ ಬಾಗಿಲು ತೆರಿತು, ಮಕ್ಕಳು ಮತ್ತು ಅಲ್ಲಿರೋ ಸರಿಗಮ ದೇವತೆಗಳು ಎಲ್ಲರೂ ಒಟ್ಟುಗೂಡಿ ಕೈ ಹಿಡಿದು ಕುಣಿದು ಡ್ಯಾನ್ಸ್ ಮಾಡಿದರು. ಮತ್ತು ಮಕ್ಕಳು ತಮ್ಮ ತಮ್ಮ ಜಾಗಕ್ಕೆ ಬಂದರು. ಸರಿಗಮ ಈ ಸ್ವರ ದೇವತೆಗಳು ಸಂಗೀತದೊಳಗೆ ಲೀನಾದರು ಅಂತ. ಈ ಕಥೆಯೊಳಗೆ ಏನು ಗೊತ್ತಾಗ್ತದಂದ್ರೆ, ನಾವು ಸಂಗೀತದೊಳಗೆ ಸ್ವರ ಮತ್ತು ಲಯಗಳನ್ನು ಸಮನಾಗಿ ಏಕಕಾಲಕ್ಕೆ ಹಾಡಿದಾಗ ಇಂಪಾಗಿ ಕೇಳಿಸಿದಾಗ ಏನಂತಾರ ಸಂಗೀತ. ಗೊತ್ತಾಯ್ತಾ?